ಹಾಯ್ ನಮಸ್ಕಾರ. ಪ್ರತಿ ನಮಸ್ಕಾರ. ಅದಲ್ಲ, ಇಷ್ಟು ದಿವಸ ಬಂದ ನಿನ್ನ ಶಿಷ್ಯ ಪರಂಪರೆ ಒಬ್ಬರದ್ದು ನಾನು ಉಪಮಂತ್ರ ಅಲ್ಲ, ಅವರು ನಿನ್ನ ಹೆಸರು ಕಚ್ಚಾಯ ನೀವು ಹೇಳ್ತೀರಿ ದೇವನಾಪುರದಿಂದ ಬಂದವ ಹಾಗೆ ಹೀಗೆ ಅದರಲ್ಲಿಯೂ ವಿಶೇಷವಾಗಿ ನಮ್ಮಂತಹ ಋಷಿಮುನಿಗಳು ಬ್ರಾಹ್ಮಣರು ಕೂದಲಿಗೆ ಬಹಳ ನೋಡ್ತಿದ್ದೇವೆ. ಶಿಕ್ಷೆ ಅಲ್ವಾ? ಮನುಷ್ಯನಿಗೆ ಶ್ರೇಷ್ಠವಾಗುತ್ತದೆ ಬೃಹಸ್ಪತಿ ದೇವರು ಬೃಹಸ್ಪತಿಗಳು ಸಮಾನತೆ ಬೃಹಸ್ಪತಿ ಮಹಾದೇವಿ ಹೌದು. ನನ್ನ ಅಪ್ಪಯ್ಯ ಶುಕ್ರಾಚಾರ್ಯರು ವರ್ಚಸ್ವನೇ ಅಮ್ಮ ನಿಮ್ಮ ಅಪ್ಪ ನೀವು ಬೆಳೀತಿಲ್ಲ, ನಮ್ಮ ಅಪ್ಪ ನೀವು ಹೆಂಡತಿ ವಿಷಯ ಸರಿ ಮಹಾದೇವಿ ನಮಸ್ಕರಿಸಿ ಅದಲ್ಲ ವಿದ್ಯಾರ್ಥಿಯಾಗಿ ವಿದ್ಯೆಯನ್ನು ಆರ್ಜಿಸುವುದಕ್ಕೆ ಹೆಚ್ಚು ಹೊಣೆಗಾರಿಕೆ ಈ ಮಾತುಕತೆ ಮುಗಿಸಿದ್ರೆ ಮತ್ತೆ ನಾ ಕೇಳ್ಬಿಡ್ತೇನೆ. ನಾನು ಯಾಕಂತ ವಿಚಾರಿಸಿದ್ದು ಯಾವಾಗಲೂ ಒಂದು ಸಂಬಂಧ ಸ್ನೇಹ ಸಾಪಂಕ್ತಿ ಬೋಧನ ಅಂತ ಸಮಾನತೆ ನಮಗೆ ಸಮಾನ ಹೌದಾ? ಹಾಗಾಗಿ ಈಗ ಒಳ್ಳೆ ಶಿಷ್ಯರಾಗಿ ಸ್ವೀಕರಿಸಿ ಅವರಿಗೆ ವಿದ್ಯಾಧಾರೆಯನ್ನು ಇಟ್ಟುಕೊಳ್ಳುವುದಕ್ಕೆ ನೀನಿಷ್ಟು ಮಾತನ್ನ ಹೇಳಿದೆ ಅಂತ ಆದ್ಮೇಲೆ ಮತ್ತು ನಾನು ಮುಖ ನೋಡುವುದೇ ಇಲ್ಲ. ನನ್ನಲ್ಲಿರುವಂತಹ ಸಮಸ್ಯೆಯನ್ನು ಅವನಿಗೆ ಅನುಖ್ಯಾಧಾರ ಇರುವುದಾಗಿ ಅದೇ ಈ ಆಶ್ರಮದಲ್ಲೆಲ್ಲ ಯಾವ್ಯಾವ ಕಾಲಕ್ಕೆ ಹೇಗೆ ಇರಬೇಕು, ಏನೇನು ಕೆಲಸ ಮಾಡಿಕೊಂಡು ಅದೆಲ್ಲ ನೀವೇ ನಿರ್ದೇಶನ ಮಾಡಬೇಕು. ಅದು ನೀವು ಹೇಳ್ಬಾರ್ದಿಲ್ಲ, ನಾನು ಹೇಳ್ಬೇಕು ಅಲ್ವಾ? ನೀವು ನಿರ್ಣಯವನ್ನು ತೆಗೆದುಕೊಂಡಿರುವವರಿಗೆ ಸಂತೋಷವಾಗ್ತಾ ಇದೆ. ಸರಿ, ಅದು ಒಂದು ಏನು ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಹೇಗೆ ಇರುವುದಿದೆ ನಿಮಗೆ ಗೊತ್ತುಂಟಲ್ಲ. ಶುಕ್ರಾಚಾರ್ಯರು ಹೇಳುವ ರೀತಿ ಆ ವಿದ್ಯಾ ಭಂಡಾರ ವಿದ್ಯಾ ಸರದಿ ಹೌದಲ್ಲ. ಈಗ ಬೇಕಲ್ಲ ಅದು ತಿರುಗಾಡುವ ಶಬ್ದಕೋಶ, ತಿರುಗಾಡುವ ಶಬ್ದಕೋಶ ಎಂತಂತ ಅರ್ಥ ಆಗ್ತಿಲ್ಲ ಕೆಲವರಿಗೆ ಹೇಳುವ ವಿಶ್ವಕೋಶ, ತಿರುಗಾಡುವ ಶಬ್ದಕೋಶ. ನಿಜವಾಗಿ ನಮ್ಮ ಅಪ್ಪಯ್ಯ ಅದೊಂದು ಭಂಡಾರ ವಿಶ್ವಕೋಶ. ಅದನ್ನು ಸುಲಭವಾಗಿ ಆರ್ಜಿಸಿಕೊಳ್ಳುವುದಕ್ಕೆ ಕಷ್ಟ. ಅದಾಗಬೇಕು ನಿಮಗೆ ನಾನು ಯಾವುದನ್ನು ವಿದ್ಯೆಯನ್ನ ಅವಕಾಶ ಮಾಡಿಲ್ಲ. ಸರಿ, ಹಾಗಾಗಿ ನೀನು ಅವರ ಹತ್ರ ಹೋಗುತ್ತಲ್ಲ, ಅದನ್ನು ಕೆಲಸಗಾರ ಒಂದೊಂದು ವರ್ಷ ಮಾಡುವುದು ಅಲ್ಲ. ಆ ಭಂಡಾರವೇ ನಿನ್ನ ಬಳಿಗೆ ಬರುವ ಹಾಗೆ ನಾನು ಅನುಗ್ರಹಿಸಬೇಕು ಅಂತಂದ್ರೆ, ನಮ್ಮ ಅಪ್ಪಯ್ಯ ಅನುಗ್ರಹಿಸಬೇಕು ಅಂತಂದ್ರೆ ನಾನು ಅವಕಾಶ
ನಿಮ್ಮ ಅಪ್ಪನೇ ನನಗೆ ಜೊತೆಗೆ ಕಲಿಸಿದ್ದಾರೆ. ಹೀಗಿರುವಾಗ ಆಶ್ರಮವಾಸಿಯ ಯಾವೆಲ್ಲ ಕರ್ತವ್ಯಗಳು ಹೇಗಿರಬೇಕು ಹೇಗೆ ಅಂತ ಹೇಳ್ತಾರೆ ಅಲ್ವಾ? ಯಾಕೆಂದ್ರೆ ನಮ್ಮದಕ್ಕೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸಗಳು. ಹಾಗಿರುವಾಗ ಆ ಎಲ್ಲ ರೀತಿಯ ಕ್ರಮಗಳನ್ನ ನಾವು ಸೇವಿಸುವ ಮೂಲಕವಾಗಿ ಅವರಿಗೆ ಮಗನಂತೆ ಇಲ್ಲಿ ಆಶ್ರಮದ ವ್ಯವಸ್ಥೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಬಾರದಂತೆ ಮತ್ತೆ ನಿನಗೆ ಬೇಸರವಾಗದಂತೆ ಇದನ್ನು ಮುಖ್ಯವಾಗಿ ಹೇಳಿದ್ರು. ಅಂದ್ರೆ ನಿನ್ನ ನಿರ್ದೇಶನಕ್ಕೆ ಅನುಗುಣವಾಗಿ ಇಲ್ಲಿರಬೇಕಾಗುತ್ತದೆ. ಹಾಗಿರುವಾಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನನ್ನಿಂದ ಉದ್ಭವವಾಗದಂತೆ ಗುರುಗಳನ್ನ ಸೇವಿಸುವುದಕ್ಕೆ ಕೂಡಿಗದ ಆಳಾಗಿ ನಾನು ಇಲ್ಲಿ ಇರ್ತೇನೆ. ಅಷ್ಟೇ ಅಲ್ಲ, ಅಪ್ಪನ ಜೊತೆ ಅಂದ್ರೆ ಗುರುಗಳಿಗೆ ಶಿಷ್ಯನಾಗಿ ನೀವು ಹೇಗಬೇಕು ಅಂತ ನೆನಪುಕೊಂಡ ಹಾಗೆ ನನ್ನ ಜೊತೆ ಹೇಗಿರ್ಬೇಕು ಹೇಗೆ ಇಲ್ಲಿಯವರೆಗೆ ನಿನ್ನಂತಹ ಅದರಲ್ಲಿ ದೇವಗುರುವಿನ ಮಗ ಬಂದದ್ದು ನನ್ನ ಭಾಗ್ಯ ಅಂತ ಭಾವಿಸುವುದು ನಾನು. ಸರಿ, ಒಡನಾಟಕ್ಕೆ, ಸ್ನೇಹಕ್ಕೆ, ಸಂಬಂಧಕ್ಕೆ, ಸಂಭಾಷಣೆಗೆ, ಸಹಪಂಕ್ತಿಗೆ ಸಮಾನ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೇವಲ ಗುರುಪುತ್ರಿ ಶಿಷ್ಯ ಅನ್ನತಲ್ಲ, ನಾನು ಆತ್ಮೀಯರಾಗಿ ಸ್ನೇಹಿತರಾಗಿ ಸಖರಾಗಿ ಈ ಕಾಲ ಕಲಿಬೇಕು. ಹಾಗಿದ್ರೆ ಮಾತ್ರ, ಯಾಕಂದ್ರೆ ಒಂದೆರಡು ದಿವಸ ಅಲ್ಲ ವರ್ಷಾನುವರ್ಷ ಇಲ್ಲಿ ಬೇಕು. ಹಾಗಾಗಿ ಇಲ್ಲಿ ಎಲ್ಲ ವಿಷಯವನ್ನು ನಾನು ನಿಮಗೆ ಹೇಳ್ತೇನಂತೆ, ಪರಿಸರ ತೋರಿಸ್ತೇನಂತೆ.